ನಮಸ್ಕಾರ. ಬಂಗಾಳದಲ್ಲಿ ಮೋದಿ ಅಬ್ಬರ, ರೋಡ್ ಶೋ, ರ್ಯಾಲಿ, ಪ್ರಚಾರ. ಬಂಗಾಳದ ಮಗಳು ಎಂದ ದೀದಿಗೆ ಪ್ರಧಾನಿ ಮೋದಿ ಠಕ್ಕರ್ ಕೊಟ್ಟಿದ್ದು ಹೇಗೆ? ಟಾರ್ಗೆಟ್ ನಾರಿ, ದೀದಿ ಲೋಕಲ್ ಅಸ್ತ್ರ. ಮಹಿಳೆ ಮನಗೆಲ್ಲಲು ಬಿಜೆಪಿ ಮಾಡಿದ್ದೇನು? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣದ್ದು. ನಾನು ಚೈತ್ರಾ ವಿಶ್ವನಾಥ್. ಪಶ್ಚಿಮ ಬಂಗಾಳದಲ್ಲಿ ತಾರಕಕ್ಕೇರಿದೆ ಚುನಾವಣೆ ಸಮರ. ಬಿಜೆಪಿ, ಟಿಎಂಸಿ ಎರಡೂ ಪಕ್ಷಗಳು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಮಹಿಳಾ ಮತದಾರರ ಬೆಂಬಲ ಇದ್ದವರೇ ಗದ್ದುಗೆ ಏರ್ತಾರ. ನಾನು ಬಂಗಾಳದ ಹೆಣ್ಣು ಮಗಳು ಅಂತಿರೋದೇಕೆ ಮಮತಾ ಬ್ಯಾನರ್ಜಿ. ದೀದಿ ಮಹಿಳಾ ಅಸ್ತ್ರಕ್ಕೆ ಬಿಜೆಪಿ ಠಕ್ಕರ್ ಕೊಡ್ತಿರೋದು ಹೇಗೆ? ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಚುನಾವಣೆಗೆ ಇನ್ನೂ 2 ದಿನ ಉಳಿದಿದೆ. ಅದಾಗಲೇ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದೆ. ಕೊನೆ ದಿನವೂ ಭರ್ಜರಿ ಪ್ರಚಾರ ನಡೆದಿದೆ. ಈಗ ಮತದಾರ ಯಾರ ಕಡೆ ವಾಲಿದ್ದಾನೆ, ಯಾರಿಗೆ ಈ ಬಾರಿ ಅಧಿಕಾರ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಇದರ ನಡುವೆ ಈ ಬಾರಿ ಬಿಜೆಪಿ, ಟಿಎಂಸಿ ಎತ್ತಿದ ಕೆಲವು ಪ್ರಶ್ನೆಗಳು ಮತದಾರರನ್ನ ಯೋಚಿಸುವಂತೆ ಮಾಡಿವೆ. ಬಂಗಾಳದಲ್ಲಿ ಮೋದಿ ಅಬ್ಬರ, ರೋಡ್ ಶೋ, ರ್ಯಾಲಿ, ಪ್ರಚಾರ. ಬಂಗಾಳದ ಮಗಳು ಎಂದ ದೀದಿಗೆ ಪ್ರಧಾನಿ ಮೋದಿ ಟಕ್ಕರ್ ಕೊಟ್ಟಿದ್ದೇಗೆ? ಟಾರ್ಗೆಟ್ ನಾರಿ, ದೀದಿ ಲೋಕಲ್ ಅಸ್ತ್ರ. ಮಹಿಳೆ ಮನಗೆಲ್ಲಲು ಬಿಜೆಪಿ ಮಾಡಿದ್ದೇನು? ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಚುನಾವಣಾ ರ್ಯಾಲಿ ನೋಡಿದ್ರು, ಯಾವ ಪ್ರಚಾರ ಸಭೆ ನೋಡಿದ್ರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕಾಣಿಸ್ತಾ ಇದ್ದಾರೆ. ಅತ್ತ ಬಿಜೆಪಿ, ಇತ್ತ ಟಿಎಂಸಿ. ಯಾವ ಪಕ್ಷ ನೋಡಿದ್ರೂ ಮಹಿಳೆಯರ ಬಗ್ಗೆಯೇ ಮಾತಾಡ್ತಾ ಇದ್ದಾರೆ. ಟಿಎಂಸಿಯ ಮಮತಾ ತಾನು ಹೆಣ್ಣು ಮತ್ತು ಲೋಕಲ್ ಅಂತ ಎರಡೂ ಅಸ್ತ್ರಗಳನ್ನ ಬಳಕೆ ಮಾಡುತ್ತಾ ಇದ್ರೆ, ಬಿಜೆಪಿ ಬಂಗಾಳದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲ ಅಂತ ಹೆಣ್ಣು ಮಕ್ಕಳ ವಿಚಾರವನ್ನಿಟ್ಟುಕೊಂಡೇ ದೀದಿ ವಿರುದ್ಧ ಮುಗಿಬೀಳುತ್ತಾ ಇದೆ. ಎಸ್, ಮಮತಾ ಬ್ಯಾನರ್ಜಿ 15 ವರ್ಷಗಳ ಹಿಂದೆ ಮಾ, ಮಾಟಿ, ಮಾನುಷ್ ಅನ್ನೋ ಘೋಷವಾಕ್ಯವನ್ನಿಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ರು. ಮಾ ಅಂದ್ರೆ ಮಹಿಳೆ, ಮಾಟಿ ಅಂದ್ರೆ ಮಣ್ಣು, ಮಾನುಷ್ ಅಂದ್ರೆ ಜನರು. ನಾವು ಮಹಿಳೆಯನ್ನ ಕಾಪಾಡ್ತೀವಿ, ಈ ನೆಲವನ್ನ ಕಾಪಾಡ್ತೀವಿ, ಹಾಗೆ ಜನರನ್ನ ಕಾಪಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಮಾತು ಕೊಟ್ಟಿದ್ರು. ಆದ್ರೆ ಈಗ ಬಂಗಾಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆಯೇ ಇಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. ಮಹಿಳೆಯರ ವಿಚಾರವನ್ನಿಟ್ಟುಕೊಂಡೇ ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿದಿದ್ದು, ಮೊದಲ ಹಂತದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತದಾನ ಮಾಡಿದ್ದಾರೆ. ಮಹಿಳೆಯರು ಯಾರ ಕಡೆಗಿರ್ತಾರೋ ಅವರಿಗೇ ಗೆಲುವು ಅನ್ನೋ ಮಾತು ಇದ್ದು, ಇಲ್ಲಿ ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ರಾಜಕೀಯ ಪಕ್ಷಗಳು ಮಹಿಳೆಯರ ಮನಗೆಲ್ಲಲು ಪ್ರಯತ್ನ ಮಾಡ್ತವೆ. ಮಮತಾ ಬ್ಯಾನರ್ಜಿ ಸಹ ನಿಮ್ಮ ಸಹೋದರಿ, ನಾನು ನಿಮ್ಮ ಮಗಳು, ನಾನು ಒಬ್ಬ ಹೆಣ್ಣು ಮಗಳು ಅನ್ನೋ ಮಾತುಗಳನ್ನು ಹೇಳಿ ಅಲ್ಲಿನ ಜನರಿಗೆ ಹತ್ತಿರವಾಗಿದ್ರು. ಆದ್ರೆ ಈಗ ಅದೇ ಮಾತುಗಳನ್ನಿಟ್ಟುಕೊಂಡು ಮಮತಾಗೆ ತಿರುಗೇಟು ಕೊಡಲು ಬಿಜೆಪಿ ನೋಡ್ತಾ ಇದೆ.
ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ ಆಡಳಿತ ನಡೆಸಿದ್ರೂ ಸಹ ಮಹಿಳೆಯರಿಗೆ ಏನೂ ಮಾಡಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ ಇಲ್ಲಿನ ತಾಯಂದಿರ ಕಷ್ಟಗಳನ್ನು ದೂರ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲಾ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಚುನಾವಣಾ ಪ್ರಣಾಳಿಕೆ ಸಂಕಲ್ಪ ಪತ್ರದಲ್ಲೇ ಮಹಿಳೆಯರಿಗೆ ಹಲವು ಘೋಷಣೆಗಳನ್ನು ಮಾಡಿದ್ದ ಬಿಜೆಪಿ ಉಚಿತ ಬಸ್ ಪ್ರಯಾಣ, ತಿಂಗಳಿಗೆ 3,000 ರೂಪಾಯಿ, 1 ಕೋಟಿ ಉದ್ಯೋಗ ಅಂತ ಬಿಜೆಪಿ ಭರವಸೆಗಳನ್ನು ಕೊಟ್ಟಿತ್ತು. ಈಗ ಪ್ರಚಾರದಲ್ಲೂ ಮತ್ತಷ್ಟು ಭರವಸೆಗಳನ್ನು ಕೊಡ್ತಾ ಇರೋ ಬಿಜೆಪಿ ಮಹಿಳೆಯರ ಮನಗೆಲ್ಲಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಬಂಗಾಳದ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಫುಲ್ ಬ್ಯುಸಿ. ಪಶ್ಚಿಮ ಬಂಗಾಳದ ಚುನಾವಣೆ ಯಾವ ರೀತಿ ಆಗಿದೆ, ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಪ್ರತಿದಿನ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ರೋಡ್ ಶೋ, ರ್ಯಾಲಿ, ಪ್ರಚಾರ ಸಭೆಗಳು ಅಂತ ಬಿಡುವಿಲ್ಲದೆ ಪ್ರಚಾರ ಮಾಡ್ತಾ ಇದ್ದಾರೆ. ಸೋಮವಾರ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಇದ್ದಾಗಲೂ ಮೋದಿ ಬಾರಕ್ಪುರ್ಗೆ ಹೋಗಿ ಪ್ರಚಾರ ಮಾಡಿದ್ರು. ಟಿಎಂಸಿ ವಿರುದ್ಧ ಭರ್ಜರಿಯಾಗಿ ವಾಗ್ದಾಳಿ ನಡೆಸಿದ್ರು. बंगाल की सेवा करना, बंगाल को सुरक्षित करना, बंगाल के सामने उपस्थित एक विराट चुनौती से बंगाल को बचाना, ये मेरे भाग्य में भी है और मेरा दायित्व भी है और इस दायित्व से मैं पीछे नहीं हटूंगा. ಇಲ್ಲಿನ ಕೋಟ್ಯಾಂತರ ಸಹೋದರಿಯರ ಆಶೀರ್ವಾದ ನನಗಿದೆ. ನಾನು ಇಲ್ಲಿನ ಜನರನ್ನ ಸುರಕ್ಷಿತವಾಗಿ ಮಾಡೋವರೆಗೂ ಹಿಂದಡಿ ಇಡಲ್ಲ ಅಂತ ಹೇಳ್ತಾ ಇರೋ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಜನರನ್ನ ನೋಡ್ತಾ ಇದ್ರೆ, ಅವರ ಉತ್ಸಾಹವನ್ನ ನೋಡ್ತಾ ಇದ್ರೆ ಈ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳುವುದು ಕನ್ಫರ್ಮ್ ಆಗ್ತಾ ಇದೆ. ಬಿಜೆಪಿ ಗೆಲುವು ನಿಶ್ಚಿತ ಅನ್ನಿಸ್ತಾ ಇದೆ ಅಂತ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಪ್ರಚಾರ ಸಭೆಗಳಲ್ಲೂ ಗೆಲುವು ನಮ್ಮದೇ ಅಂತ ಹೇಳ್ತಾ ಇರೋ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. और यहां जो माहौल मैं देख रहा हूं, इस बार बंगाल में भी कमल खिलना तय है. अंग बंग और कलिंग, इस स्त्री शक्ति का भरोसा ಬಿಜೆಪಿ ಪರ ಹೈ. ನರೇಂದ್ರ ಮೋದಿ ಬಾರಕ್ಪುರದಲ್ಲಿ ಸಭೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಮಿತ್ ಶಾ ಬೆಹಲಾ ಪಶ್ಚಿಮ ಕ್ಷೇತ್ರದಲ್ಲಿ ರ್ಯಾಲಿ ನಡೆಸಿದ್ರು. ತಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ ಶಾ ರಸ್ತೆಯುದ್ದಕ್ಕೂ ನಿಂತಿದ್ದ ಜನರನ್ನ ಮಾತಾಡಿಸಿ ಈ ಬಾರಿ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ಕೊಡಿ ಅಂತ ಕೇಳಿದ್ರು. ಅಷ್ಟೇ ಅಲ್ಲದೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನಮ್ಮದೇ ಸರ್ಕಾರ ರಚನೆಯಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. निश्चित रूप से भारतीय जनता पार्टी की सरकार बनने जा रही है. कहाँ भाई, करना ही है, हमें यूसीसी लागू करना ही है, हमारा तो एजेंडा है. यहाँ भारत में 4 शादी नहीं हो सकता, कोई राज्य का विभाजन नहीं होगा. ಈ ಬಾರಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೇರ ಹಣಾಹಣಿ ಇರಲಿದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿರೋದ್ರಿಂದ ಬಿಜೆಪಿ ಸಹ ಹೆಚ್ಚಿನ ಎಫರ್ಟ್ ಹಾಕಿ ಪ್ರಚಾರವನ್ನ ಮಾಡ್ತಾ ಇದೆ. ಭರ್ಜರಿಯಾಗಿ ಭರವಸೆಗಳನ್ನೂ ಕೊಡ್ತಾ ಇದೆ. ಏನಾದರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಟಿಎಂಸಿ ಸಹ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದು ಬಿಜೆಪಿ ವಿರುದ್ಧ ಲೋಕಲ್ ಅಸ್ತ್ರ ಉಪಯೋಗಿಸ್ತಾ ಇದೆ. ಬಂಗಾಳದ ಅಸ್ಮಿತೆ, ನಾನು ನಿಮ್ಮ ಮನೆಮಗಳು ಅಂತ ಮಮತಾ ಬ್ಯಾನರ್ಜಿ ಪ್ರಚಾರ ಮಾಡ್ತಾ ಇದ್ದಾರೆ. ಬದಲಾವಣೆಯಲ್ಲ, ಪ್ರತೀಕಾರ, ಹೀಗಂತಿರೋದೇಕೆ ಮಮತಾ ಬ್ಯಾನರ್ಜಿ ಈಗ ತಮ್ಮದೇ ಘೋಷವಾಕ್ಯವನ್ನ ಉಲ್ಟಾ ಮಾಡಿ ಚುನಾವಣೆ ಮಾಡ್ತಾ ಇದ್ದಾರೆ. 2021ರಲ್ಲಿ ಮಮತಾ ಪ್ರತೀಕಾರ ಅಲ್ಲ, ಬದಲಾವಣೆ ಬೇಕು ಅಂತ ಚುನಾವಣೆಗೆ ಧುಮುಕಿದ್ರು. ಅದರಲ್ಲಿ ಜಯವನ್ನೂ ಸಾಧಿಸಿದ್ರು. ಆದರೆ ಈ ಬಾರಿ ಮಾತ್ರ ಅವರು ತಮ್ಮ ಚುನಾವಣೆ ಘೋಷವಾಕ್ಯವನ್ನ ಬದಲಾವಣೆಯಲ್ಲ, ಪ್ರತೀಕಾರ ಅಂತ ಬದಲಾಯಿಸಿಕೊಂಡಿದ್ದಾರೆ.
ಬಿಜೆಪಿಗೆ ಟಕ್ಕರ್ ಕೊಡುವುದಕ್ಕೆ ಅವರು ಈ ರೀತಿ ಘೋಷವಾಕ್ಯ ಬದಲಾಯಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ಬೇಕಿದೆ, ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಟಕ್ಕರ್ ಕೊಡಲು ಮಮತಾ ನಮ್ಮ ಜನರು ಬದಲಾವಣೆಗಿಂತ ಅಂದ್ರೆ ಪ್ರತೀಕಾರವನ್ನ ಬಯಸ್ತಾ ಇದ್ದಾರೆ ಅಂತ ಬಿಜೆಪಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಎಸ್, ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಬೇಕು, ಅವರನ್ನ ಕಟ್ಟಿ ಹಾಕಬೇಕು ಅಂತ ಬಿಜೆಪಿ ನಾನಾ ರೀತಿಯ ರಣತಂತ್ರಗಳನ್ನ ಮಾಡ್ತಾ ಇದೆ. ಟಿಎಂಸಿ ಕಾರ್ಯಕರ್ತರ ವಿರುದ್ಧ, ಟಿಎಂಸಿ ನಾಯಕರ ವಿರುದ್ಧ ಬಿಜೆಪಿ ಅಟ್ಯಾಕ್ ಮಾಡ್ತಾ ಇದೆ. ಇಡಿ ಐಟಿ ದಾಳಿಗಳು ನಿರಂತರವಾಗಿ ನಡೀತಾ ಇವೆ. ಟಿಎಂಸಿಯನ್ನೇ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧ ಈಗ ಟಿಎಂಸಿ ಕಾರ್ಯಕರ್ತರು ಸಿಡಿದೇಳ್ತಾ ಇದ್ದು, ಬಂಗಾಳ ನಿಮ್ಮ ನೀತಿಗಳನ್ನ, ನಿಮ್ಮ ಕ್ರಮವನ್ನ ಸಹಿಸಲ್ಲ, ನಿಮ್ಮ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಾವು ರೆಡಿಯಾಗಿದ್ದೇವೆ, ನೀವು ಮಾಡಿದ್ದಕ್ಕೆಲ್ಲ ಚುನಾವಣೆಯಲ್ಲಿ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಮಮತಾ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಈ ಬಾರಿ ಚುನಾವಣೆ ಗೆಲ್ಲುವುದಕ್ಕೆ ಲೋಕಲ್ ಅಸ್ತ್ರವನ್ನ ಉಪಯೋಗಿಸ್ತಾ ಇದ್ದಾರೆ. ನಾನು ಬಂಗಾಳದ ಮಗಳು, ಬಿಜೆಪಿಯವರು ಬಂಗಾಳದವರನ್ನೇ ಬಂಗಾಳದಿಂದ ಓಡಿಸಲು ನೋಡ್ತಾ ಇದ್ದಾರೆ, ಇಲ್ಲಿನ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲು ನೋಡ್ತಾ ಇದ್ದಾರೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ಇಲ್ಲಿನ ಜನರಿಗೆ ಉಳಿಗಾಲ ಇರೋದಿಲ್ಲ, ನಿಮ್ಮ ಮನೆ ಮಗಳನ್ನ ಓಡಿಸಲು ಬಿಡಬೇಡಿ ಅಂತ ಲೋಕಲ್ ಸೆಂಟಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನರನ್ನ ಸ್ಥಳೀಯತೆ, ಪ್ರಾದೇಶಿಕತೆ, ಅಸ್ಮಿತೆ ಅಂತ ಎತ್ತಿಕಟ್ಟಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಂಗಾಳದ ಮಗಳು ಎಂದ ದೀದಿ, ಹೆಣ್ಮಕ್ಕಳಿಗೆ ಅನ್ಯಾಯ ಎಂದ ಮೋದಿ. ಯಾರಿಗೇ ಆಗಲಿ ತಮ್ಮ ರಾಜ್ಯದವರು, ತಮ್ಮ ಜಿಲ್ಲೆಯವರು, ತಮ್ಮ ಊರಿನವರು, ತಮ್ಮ ಜಾತಿಯವರು ಅಂದ್ರೆ ಇಷ್ಟ. ಅದನ್ನೇ ದಶಕಗಳಿಂದಲೂ ರಾಜಕೀಯ ಪಕ್ಷಗಳು ಬಳಕೆ ಮಾಡಿಕೊಳ್ತಾ ಇವೆ. ಆ ಕಾರಣದಿಂದಲೇ ಜಾತಿ ರಾಜಕಾರಣ ಇನ್ನೂ ಜೀವಂತವಾಗಿದೆ. ಎಲ್ಲಾ ಪಕ್ಷಗಳು ಅಸ್ಮಿತೆಯನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ರಾಜಕಾರಣ ಮಾಡ್ತಾ, ಈಗ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಕಳೆದ 15-20 ವರ್ಷಗಳಿಂದ ತಮ್ಮನ್ನ ಜನರು ಮನೆಮಗಳು ಅಂತ ಭಾವಿಸಿದ್ದಾರೆ. ಅದೇ ಸೆಂಟಿಮೆಂಟ್ ಮುಂದಿಟ್ಟು ಈ ಬಾರಿ ಗೆಲ್ಲಬೇಕು ಅಂತ ದೀದಿ ತೀರ್ಮಾನಿಸಿದ್ದಾರೆ. ಬಿಜೆಪಿಯ ಭರ್ಜರಿ ಪ್ರಚಾರ ಮತ್ತು ಹೋರಾಟಕ್ಕೆ ದೀದಿ ಬಂಗಾಳದ ಅಸ್ಮಿತೆ ಅಂತ ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಬಾರಿ ಚುನಾವಣೆಗೂ ಮುನ್ನವೇ ಕೇಂದ್ರ ಸರ್ಕಾರ ಎಸ್ಐಆರ್ ಮೂಲಕ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ 90 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿತ್ತು. ಅಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿರೋ ಜನರನ್ನ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ದೇಶದಿಂದ ಓಡಿಸಲು ನೋಡಿತ್ತು. ಇದನ್ನೆಲ್ಲ ಈಗ ಜನರ ಮುಂದಿಟ್ಟು ಮತ ಕೇಳ್ತಾ ಇರೋ ಮಮತಾ ಬ್ಯಾನರ್ಜಿ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಂಗಾಳದ ಜನರಿಗೆ ಉಳಿಗಾಲ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಯೋಗಕ್ಷೇಮವನ್ನ ನಾವೇ ನೋಡಬೇಕು, ಬೇರೆಯವರ ಕೈಗೆ ಅಧಿಕಾರ ಕೊಟ್ರೆ ಅವರು ಬಂಗಾಳದ ಜನರನ್ನ ಬದುಕಲು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಮಗಳು, ಬಂಗಾಳದ ಮಗಳು ಮಾತ್ರ ಇಲ್ಲಿನ ಜನರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಬಂಗಾಳದಲ್ಲಿ ವಾಸವಾಗಿರೋ ಸಾಕಷ್ಟು ಜನರಿಗೆ ಅವರನ್ನ ಅಲ್ಲಿಂದ ಓಡಿಸಬೇಕು ಅನ್ನೋ ಭಯ ಇದೆ. ಈಗಾಗಲೇ ಮತದಾರರ ಪರಿಷ್ಕರಣೆಯಿಂದ ಸಾಕಷ್ಟು ಜನರು ಹಕ್ಕು ಕಳೆದುಕೊಂಡು ಭಯಪಡ್ತಾ ಇದ್ದಾರೆ. ಉಳಿದವರು ಸಹ ಬಿಜೆಪಿ ಬಂದ್ರೆ ಮುಂದೇನು ಗತಿ ಅಂತ ಯೋಚನೆ ಮಾಡ್ತಾ ಇದ್ದು, ನಮಗೆ ದೀದಿಯೇ ಸರಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ಅಕ್ರಮ ನುಸುಳುಕೋರರು ಇಲ್ಲಿಂದ ಹೋಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು, ಉದ್ಯೋಗ ಸಿಗಬೇಕು ಅಂತ ಬಯಸ್ತಾ ಇದ್ದಾರೆ. ಅಂಥವರು ಈ ಬಾರಿ ಬಿಜೆಪಿಗೆ ಮತ ಕೊಡುವ ಸಾಧ್ಯತೆ ಇದೆ. ದೀದಿ ಏನೋ ನಾನು ಬಂಗಾಳದ ಮಗಳು, ಇಲ್ಲಿನ ನನ್ನ ಜನರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ.
ಆದರೆ ಮೋದಿ ಮಾತ್ರ ದೀದಿಯಿಂದಲೇ ಇಲ್ಲಿನ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ. ಬಂಗಾಳದಲ್ಲಿ ದೀದಿ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಸುರಕ್ಷತೆ ಇಲ್ಲ, ಪ್ರತಿನಿತ್ಯ ಅತ್ಯಾಚಾರಗಳು ದೌರ್ಜನ್ಯಗಳು ಆಗ್ತಾ ಇವೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಚುನಾವಣೆ ಗೆಲ್ಲಲು ಮುಂದಾಗಿದೆ. ಟಿಎಂಸಿ ವಿರುದ್ಧ ಮೋದಿ ವಾಗ್ದಾಳಿ, ಮಾಟಿ ಮಾನುಷ್ ಬಗ್ಗೆ ಮಾತು. ಮಮತಾ ಬ್ಯಾನರ್ಜಿ ಬರೀ ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ, ಅದರಂತೆ ನಡೆದುಕೊಳ್ತಾ ಇಲ್ಲ. ಅವರು 15 ವರ್ಷಗಳ ಹಿಂದೆ ಏನನ್ನು ಹೇಳಿ ಅಧಿಕಾರಕ್ಕೆ ಬಂದಿದ್ರೋ ಅದನ್ನೇ ಈಗ ಮರೆತಿದ್ದಾರೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ರು. 15 ವರ್ಷಗಳ ಹಿಂದೆ ಮಾಟಿ ಮಾನುಷ್ ಅಂದ್ರೆ ತಾಯಿ, ಮಣ್ಣು ಮತ್ತು ಜನರಿಗೆ ನನ್ನ ಆದ್ಯತೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಆ ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಬಂದ ಟಿಎಂಸಿ ಇಂದು ಆ ಪದಗಳನ್ನು ಬಳಸಲು ಹೆದರುತ್ತಿದೆ. ಯಾಕೆಂದ್ರೆ ಅವರ ಕಾರ್ಯಗಳು ಆ ಘೋಷಣೆಗೆ ತದ್ವಿರುದ್ಧವಾಗಿವೆ ಅಂತ ಮೋದಿ ಟೀಕಿಸಿದ್ರು. टीएमसी ने मां, माटी और मानोस हर किसी को धोखा दिया है. इसलिए टीएमसी के नेताओं के मुंह से अब मां, माटी और मानुष ये शब्द भी नहीं निकलते, क्योंकि इन्होंने मां को रुलाया है, माटी को घुसपैठियों और सिंडिकेट के हवाले कर दिया है और मानुष पर हिंसा, अत्याचार और पलायन की तलवार लटकी रहती है. ಟಿಎಂಸಿಯ ಆಡಳಿತದಲ್ಲಿ ಮಾ ಅಂದ್ರೆ ತಾಯಿ ಕಣ್ಣೀರು ಹಾಕುತ್ತಿದ್ದಾಳೆ, ಮಾಟಿ ಅಂದ್ರೆ ಭೂಮಿ ಸಿಂಡಿಕೇಟ್ಗಳು ಮತ್ತು ನುಸುಳುಕೋರರ ಪಾಲಾಗಿದೆ. ಇನ್ನು ಜನರು ಅಂದ್ರೆ ಮಾನುಷ್ ಬಂಗಾಳ ಬಿಟ್ಟು ಓಡಿ ಹೋಗುವಂತಾಗಿದೆ ಅಂತ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಂಗಾಳದಲ್ಲಿ ಯಾವುದೇ ಚುನಾವಣೆ ನಡೆದರೂ ಮಹಿಳೆಯರ ಪಾತ್ರ ಮುಖ್ಯವಾಗಿರುತ್ತೆ. ಹಾಗಾಗಿ ಮಮತಾ ಸಹ ತಾಯಂದಿರ ಸೇಫ್ಟಿ ಬಗ್ಗೆ ಭರವಸೆಗಳನ್ನು ಕೊಟ್ಟಿದ್ರು. ಅದೇ ರೀತಿ ಇಲ್ಲಿನ ಭೂಮಿಯನ್ನ ಯಾರಿಗೂ ಕೊಡೋದಿಲ್ಲ ಅಂತ ಮಾತು ಕೊಟ್ಟಿದ್ರು. ಇಲ್ಲಿನ ಜನರನ್ನ ಸುರಕ್ಷಿತವಾಗಿ ನೋಡಿಕೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದರೆ ಈಗಲೂ ಏನೂ ಬದಲಾಗಿಲ್ಲ. ಇಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಬಿಜೆಪಿ ಇಲ್ಲಿನ ಜನರನ್ನ ಹಿಂಸಿಸಿದೆ, ಅವರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಟಿಎಂಸಿ ಕರೆ ಕೊಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ವೋಟ್ ಹಾಕಿದ್ದು ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು. ಎರಡನೇ ಹಂತದಲ್ಲೂ ಮಹಿಳೆಯರ ಹಾಜರಾತಿಯನ್ನೇ ಹೆಚ್ಚಾಗಿ ನಿರೀಕ್ಷಿಸಲಾಗಿದೆ. ಈ ಬಾರಿ ಮಹಿಳೆಯರು ಯಾರ ಪರವಾಗಿ ನಿಂತುಕೊಳ್ತಾರೋ ಅವರಿಗೆ ಗೆಲುವು ಅಂತ ಹೇಳಲಾಗ್ತಾ ಇದ್ದು, ಅದೇ ಕಾರಣದಿಂದ ರಾಜಕೀಯ ಪಕ್ಷಗಳು ಹೋದಲ್ಲಿ ಬಂದಲ್ಲಿ ಮಹಿಳೆಯರ ಜಪ ಮಾಡ್ತಾ ಇವೆ. ಬಂಗಾಳದಲ್ಲಿ ಮಹಿಳೆಯರ ಜಪ ಅಮ್ಮ ಸಹೋದರಿಯದ್ದೇ ಮಾತು. ದೀದಿ ವಿರುದ್ಧ ಮೋದಿ ಮಹಿಳಾ ಅಸ್ತ್ರ, 3 ಪ್ರಕರಣಗಳನ್ನು ಮುಂದಿಟ್ಟು ವಾಗ್ದಾಳಿ. ಮಹಿಳೆಯರ ಮನಗೆಲ್ಲಲು ದೀದಿ ಮಾಡಿದ ಮಾಸ್ಟರ್ ಪ್ಲಾನ್ ಎಂಥದ್ದು ಗೊತ್ತಾ? ಮೋದಿ ಹೋದಲ್ಲೆಲ್ಲ ಮಾ ಅವ್ರ ಬೆಹನೋ ಅಂತ ಇದ್ದಾರೆ. ದೀದಿ ಸಹ ನಾನು ನಿಮ್ಮ ಮಗಳು ಅಂತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಒಬ್ರು 2,000 ಕೊಟ್ರೆ ಇನ್ನೊಬ್ರು ತಿಂಗಳಿಗೆ 3,000 ಕೊಡ್ತೀನಿ ಅಂತ ಇದ್ದಾರೆ. ಮಹಿಳೆಯರಿಗೆ ಫ್ರೀ ಬಸ್ಸು, ಗರ್ಭಿಣಿಯರಿಗೆ ಸಹಾಯಧನ ಅಂತ ಯೋಜನೆಗಳ ಮೇಲೆ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲೇ ಪ್ರಚಾರಕ್ಕೆ ಹೋದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕಾಣಿಸ್ತಾ ಇದ್ದು, ಮೊದಲ ಹಂತದ ಚುನಾವಣೆಯಲ್ಲೂ ಮಹಿಳೆಯರೇ ಹೆಚ್ಚು ಮತದಾನ ಮಾಡಿದ್ದಾರೆ. ಹಾಗಾಗಿ ಎರಡನೇ ಫೇಸ್ನಲ್ಲೂ ಮಹಿಳೆಯರನ್ನ ಸೆಳೆಯೋ ಪ್ರಯತ್ನಗಳು ಆಗ್ತಾ ಇವೆ. ಮಮತಾ ಬ್ಯಾನರ್ಜಿಗೆ ತಾನೂ ಒಬ್ಬ ಮಹಿಳೆ, ಅಲ್ಲದೆ ತಾನು ಲೋಕಲ್ ಮನೆ ಮಗಳು ಅನ್ನೋ ಅಡ್ವಾಂಟೇಜ್ ಇದೆ. ಅದನ್ನ ಬಳಸಿಕೊಂಡೇ ಚುನಾವಣೆ ಗೆಲ್ಲಲು ದೀದಿ ತೀರ್ಮಾನಿಸಿದ್ದಾರೆ. ಆದರೆ ಬಿಜೆಪಿ ಟಿಎಂಸಿಯಿಂದ ಮಹಿಳೆಯರನ್ನ ದೂರ ಮಾಡಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ಆದ ದೌರ್ಜನ್ಯಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಕಾಮ್ದುನಿ ಸಾಮೂಹಿಕ ಅತ್ಯಾಚಾರ ಪ್ರಕರಣ, ಸಂದೇಶ್ ಖಾಲಿ ಪ್ರಕರಣ, ಆರ್ಜಿಕರ್ ಕಾಲೇಜು ಅತ್ಯಾಚಾರ ಪ್ರಕರಣಗಳನ್ನು ಮುಂದಿಟ್ಟು ಟಿಎಂಸಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದೆ. 2013 ಜೂನ್ 7 ಪಶ್ಚಿಮ ಬಂಗಾಳದ ಉತ್ತರ ಪರಗಣ 14 ಜಿಲ್ಲೆಯ ಕಾಮ್ದುನಿ ಗ್ರಾಮದಲ್ಲಿ 20 ವರ್ಷದ ಕಾಲೇಜು ವಿದ್ಯಾರ್ಥಿನಿಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಕೊಂದು ಬಿಸಾಡಲಾಗಿತ್ತು. ಈ ಘಟನೆ ಟಿಎಂಸಿ ಸರ್ಕಾರದ ಅವಧಿಯಲ್ಲೇ ನಡೆದಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು.
ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆದಿದ್ವು. ಕೊನೆಗೆ ಸಿಬಿಐ ತನಿಖೆಯಾಗಿ 9 ಆರೋಪಿಗಳ ಪೈಕಿ 6 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. 2024ರಲ್ಲಿ ಸಂದೇಶ್ ಖಾಲಿ ಪ್ರಕರಣ ಸಹ ಟಿಎಂಸಿ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿತ್ತು. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಬಲವಂತದಿಂದ ಭೂಸ್ವಾಧೀನ ಮಾಡ್ತಾ ಇದ್ದಾರೆ ಅಂತ ಟಿಎಂಸಿ ನಾಯಕರ ವಿರುದ್ಧ ಆರೋಪಗಳು ಕೇಳಿಬಂದಿದ್ವು. ಟಿಎಂಸಿ ವಿರುದ್ಧ ರೊಚ್ಚಿಗೆದ್ದ ಮಹಿಳೆಯರು ಭಾರೀ ಪ್ರತಿಭಟನೆಯನ್ನ ಮಾಡಿದ್ರು. ಕೊನೆಗೂ ಇಡಿ ದಾಳಿಗಳು ಆಗಿದ್ವು. 55 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ಆರೋಪಿ ಶಹಜಹಾನ್ ಮತ್ತು ಬೆಂಬಲಿಗರನ್ನ ಫೆಬ್ರವರಿ 2024ರಲ್ಲಿ ಬಂಧಿಸಲಾಗಿತ್ತು. ಇನ್ನು 2024 ಆಗಸ್ಟ್ನಲ್ಲಿ ನಡೆದ ಆರ್ಜಿಕರ್ ಮೆಡಿಕಲ್ ಕಾಲೇಜು ಪ್ರಕರಣ ಎಲ್ಲರಿಗೂ ನೆನಪಿದೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಇದ್ದ ಮೆಡಿಕಲ್ ಸ್ಟೂಡೆಂಟ್ ಅನ್ನ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಈ ಘಟನೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೆದಿದ್ವು. ಜನರು ಟಿಎಂಸಿ ವಿರುದ್ಧ ರೊಚ್ಚಿಗೆದ್ದಿದ್ರು. ಈಗ ಸಂತ್ರಸ್ತೆಯ ತಾಯಿಗೆ ಟಿಕೆಟ್ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತೆ ಮಾಡಿದ ಬಿಜೆಪಿ ಮಹಿಳಾ ದೌರ್ಜನ್ಯಗಳನ್ನು ಮುಂದಿಟ್ಟುಕೊಂಡು ಟಿಎಂಸಿ ವಿರುದ್ಧ ವಾಗ್ದಾಳಿ ಮಾಡುತ್ತಾ ಇದೆ. ಆರ್ಜಿಕರ್ ಮೆಡಿಕಲ್ ಕಾಲೇಜು ಸಂತ್ರಸ್ತೆಯ ತಾಯಿಗೆ ಟಿಕೆಟ್ ಕೊಟ್ಟಿರೋದು ಅಲ್ಲದೆ ಅವರ ಪರವಾಗಿ ಪ್ರಚಾರವನ್ನೂ ಮಾಡ್ತಾ ಇರೋ ನರೇಂದ್ರ ಮೋದಿ ಈ ತಾಯಿಗೆ ನ್ಯಾಯ ಸಿಗಬೇಕು ಅಂದ್ರೆ ಇವರು ಗೆಲ್ಲಬೇಕು, ಟಿಎಂಸಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಮೋದಿ ಪ್ರಚಾರ ಮಾಡುತ್ತಾ ಇದ್ದಾರೆ. ಮಹಿಳಾ ಮತದಾರರೇ ನಿರ್ಣಾಯಕವಾಗಿರೋ ಪಶ್ಚಿಮ ಬಂಗಾಳದಲ್ಲಿ ಈಗ ಮಹಿಳೆಯರ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇರೋ ಬಿಜೆಪಿ ಟಿಎಂಸಿಗೆ ಅಧಿಕಾರ ಸಿಗಬಾರದು, ಮಹಿಳೆಯರು ತಮ್ಮ ಸೇಫ್ಟಿಗೋಸ್ಕರ ಬಿಜೆಪಿಗೆ ಮತ ಕೊಡಬೇಕು ಅಂತ ಪ್ರಚಾರ ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಉದ್ಯೋಗದ ಭರವಸೆಯನ್ನೂ ಕೊಡ್ತಾ ಇದ್ದಾರೆ. ಇನ್ನು ಈ ಬಾರಿ ಎಂದೂ ಇಲ್ಲದ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜನಾಭಿಪ್ರಾಯ ಕೇಳಿಬರುತ್ತಾ ಇದೆ. ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಅಂತ ಹೇಳಲಾಗಿತ್ತು. ಆದರೆ ಈಗ ಬಿಜೆಪಿಯೇ ಮುನ್ನಡೆ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಯುವಕರು ಹಾಗೆ ಮೊದಲ ಬಾರಿ ವೋಟ್ ಮಾಡ್ತಾ ಇರೋರು ಬಿಜೆಪಿ ಪರವಾಗಿ ಇದ್ದಾರೆ ಅನ್ನೋದು ಬಿಜೆಪಿಗೆ ಗೊತ್ತಿತ್ತು. ಅದ್ರ ಜೊತೆಗೆ ಹಿಂದುತ್ವದ ಪರವಾಗಿರೋರು ಹಾಗೆ ಮಹಿಳೆಯರ ಓಟು ಸಿಕ್ಕಿದ್ರೆ ಗೆಲ್ಲೋ ಚಾನ್ಸ್ ಇರುತ್ತೆ ಅಂತ ತೀರ್ಮಾನಿಸಿದ್ದ ಬಿಜೆಪಿ ಮಹಿಳೆಯರನ್ನ ಸೆಳೆಯಲು ಮೀಸಲಾತಿ ಸೋಲನ್ನ ಬಳಸಿಕೊಂಡಿತ್ತು. ಜೊತೆಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಭರ್ಜರಿ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಮಹಿಳೆಯರಿಗೆ ಮತ್ತು ಗರ್ಭಿಣಿಯರಿಗೆ ಸಂಕಲ್ಪ ಪತ್ರ ಹೆಸರಿನಲ್ಲಿ ವರ್ಷಕ್ಕೆ 20,000ಕ್ಕೂ ಹೆಚ್ಚು ಹಣ ಕೊಡೋದಾಗಿ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬಿಜೆಪಿ ಕಡೆ ವಾಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ 15 ವರ್ಷಗಳಿಂದ ಏಕಾಂಗಿಯಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದು ಗೆದ್ದುಕೊಂಡು ಬರ್ತಾ ಇರೋ ಮಮತಾ ಈ ಬಾರಿಯೂ ಬಂಗಾಳದ ಅಸ್ಮಿತೆ ಅಸ್ತ್ರದಿಂದ ಗೆದ್ದು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಿಜೆಪಿ ಮತ್ತು ಟಿಎಂಸಿ ಎರಡೂ ಪಕ್ಷಗಳ ಅಜೆಂಡಾಗಳು ಮಹಿಳೆಯರನ್ನೇ ಫೋಕಸ್ ಮಾಡ್ತಾ ಇದ್ದು ಮಹಿಳೆಯರ ಮನಗೆಲ್ಲಲು ಇನ್ನಿಲ್ಲದ ಪ್ರಯತ್ನಗಳು ನಡೀತಾ ಇವೆ. ಎರಡೂ ಕಡೆಯೂ ಮಹಿಳೆಯರು ಕಾಣಿಸ್ಕೊಳ್ತಾ ಇದ್ದು ಆದರೆ ಅವರೆಲ್ಲ ಕಾಸಿಗಾಗಿ ಹೋಗ್ತಾ ಇದ್ದಾರಾ ಅಥವಾ ಅಭಿಮಾನದಿಂದಲೇ ಹೋಗ್ತಾ ಇದ್ದಾರಾ ಅನ್ನೋದು ಮೇ 4ಕ್ಕೆ ಗೊತ್ತಾಗಲಿದೆ.